ಹಾಯ್ ಹಲೋ ಎಲ್ಲ ಯೂನಿವರ್ಸಲ್ ವೀಕ್ಷಕರಿಗೆ ನಮಸ್ಕಾರ. ಕಬ್ಬಿಣ ಎನ್ನುವುದು ಒಂದು ಗಟ್ಟಿ ವಸ್ತು. ಅಂತಹ ವಸ್ತು ತುಕ್ಕು ಹಿಡಿಯಬಾರದು. ಅಂತಹ ತುಕ್ಕು ಹಿಡಿಲಾರ್ದಾಗೆ ಸ್ಟೀಲ್ ಕೋಟಿಂಗ್ ಮಾಡಿ ತಳತಳ ಹೊಳೆಯುವ ರೀತಿ ಹಾಗೂ ಅದರ ಆಯುಷನ್ನು ಹೆಚ್ಚು ಮಾಡುವಂತಹ ಒಂದು ಪ್ರಕ್ರಿಯೆ ಎಲ್ಲಿ ನಡೀತಿದೆ ಅಂದರೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅದೇ ರೀತಿಯಾಗಿ ನಾವು ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ಎಲ್ಲಿ ಅಂತಂದರೆ ಶಂಕರ್ ಎಲೆಕ್ಟ್ರೋ ಪ್ಲೇಟಿಂಗಲ್ಲಿ ಬಂದಿದ್ದೀವಿ. ಬನ್ನಿ ಕಬ್ಬಿಣದ ಅದರ ಮೇಲೆ ಕೋಟಿಂಗ್ ಹೇಗೆ ಮಾಡ್ತಾರೆ ಅದರ ಎಲ್ಲ ವಿಶೇಷತೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನರೇಂದ್ರ ಕುಲಕರ್ಣಿ ಅವರು. ಅವರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 6 ದಶಕಗಳಿಂದ ವಿಶ್ವಾಸ ಮತ್ತು ಗುಣಮಟ್ಟಕ್ಕೆ ಹೆಸರಾಗಿರುವ ಉದ್ಯಮ ಶಂಕರ್ ಎಲೆಕ್ಟ್ರೋ ಪ್ಲೇಟಿಂಗ್ ಗೋಕುಲ್ ರೋಡ್ನ ಎಂಟಿ ಸಾಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಎಲೆಕ್ಟ್ರೋ ಪ್ಲೇಟಿಂಗ್ ಮತ್ತು ಎಲೆಕ್ಟ್ರೋ ಪಾಲಿಸಿಂಗ್ ಹಾಗೂ ಬಂಪಿಂಗ್ ಸೇವೆಯನ್ನು ನೀಡುತ್ತಿದೆ. ವಿಶೇಷವಾಗಿ ರಫ್ತುದಾರರಿಗೆ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಉದ್ಯಮದಾರರಿಗೆ ಹೆಚ್ಚಿನ ಅನುಕೂಲವಾಗಿದೆ. 1965ರಲ್ಲಿ ಮೋಹನ್ ತೆಂಗಿನಕಾಯಿ ಅವರಿಂದ ಸ್ಥಾಪನೆಯಾದ ಈ ಉದ್ಯಮವನ್ನು 2010ರಲ್ಲಿ ನರೇಂದ್ರ ಕುಲಕರ್ಣಿ ಅವರು ಟೇಕ್ ಓವರ್ ಮಾಡಿಕೊಂಡು ಉದ್ಯಮವನ್ನು ವಿಸ್ತಾರಗೊಳಿಸಿ ಇನ್ನಷ್ಟು ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ನರೇಂದ್ರ ಕುಲಕರ್ಣಿ ಅವರು ಸ್ವಂತ ಉದ್ಯಮ ಆರಂಭಿಸಿ ಹಲವಾರು ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವುದು ವಿಶೇಷ. ಇಲ್ಲಿ 2 ವೀಲರ್ ಹಾಗೂ 4 ವೀಲರ್ ವಾಹನಗಳ ಬಿಡಿ ಭಾಗಗಳು, ವಿವಿಧ ಉದ್ಯಮೆದಾರರು ಉತ್ಪಾದಿಸುವ ಉತ್ಪನ್ನಗಳು, ಜ್ಯುವೆಲರಿ ವಸ್ತುಗಳು, ಮೂರ್ತಿಗಳು, ಗಂಟೆಗಳು ಮತ್ತು ವಿವಿಧ ಧಾರ್ಮಿಕ ವಸ್ತುಗಳಿಗೆ ಉತ್ತಮ ಗುಣಮಟ್ಟದ ಎಲೆಕ್ಟ್ರೋಪಾಲಿಸಿಂಗ್, ಬಂಪಿಂಗ್ ಹಾಗೂ ಸ್ಟೀಲ್ ಕೋಟಿಂಗ್ ಸೇವೆಗಳನ್ನು ನೀಡಲಾಗುತ್ತಿದೆ. ಶಂಕರ್ ಎಲೆಕ್ಟ್ರೋ ಪ್ಲೇಟಿಂಗ್ ಸಂಸ್ಥೆಗೆ ISO 9001 ಪ್ರಮಾಣ ಪತ್ರ ದೊರೆತಿದ್ದು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು 2016ರಲ್ಲಿ ISO ಸರ್ಟಿಫಿಕೇಟ್ ಬಿಡುಗಡೆಗೊಳಿಸಿದ್ದು, ಉತ್ತರ ಕರ್ನಾಟಕದಲ್ಲಿ ಮೊದಲ ಉದ್ಯಮ ಎಂಬುದು ಮತ್ತೊಂದು ಹೆಗ್ಗಳಿಕೆ. ಗುಣಮಟ್ಟದ ಕೆಲಸ, ನಂಬಿಕೆಗೆ ಪಾತ್ರ ಸೇವೆ, ಇದೇ ಶಂಕರ್ ಎಲೆಕ್ಟ್ರೋ ಪ್ಲೇಟಿಂಗ್ ಸಂಸ್ಥೆಯ ಗುರುತು. ಶಂಕರ್ ಎಲೆಕ್ಟ್ರೋ ಪ್ಲೇಟಿಂಗ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದು 1965 ಒಳಗೆ ಇದು ಸ್ಥಾಪನೆ ಆಗಿದ್ದು. ಬಟ್ ಇದರ ಸಂಸ್ಥಾಪಕರು ಮೋಹನ್ ತೆಂಗಿನಕಾಯಿ ಅಂತಂದು ಹಳೆ ಬಸ್ ಸ್ಟ್ಯಾಂಡ್ ಬಸವನದ ಹತ್ರ ಅವ್ರು ಹಾಕಿದ್ರು. ಮುಂದೆ ಹಂಗೆ ಅವ್ರದ್ದು ನಮ್ಮ ಸಂಪರ್ಕ ಬಂದ ಮೇಲೆ ಅವರು 2010 ಒಳಗೆ ಇಲ್ಲ ನನಗೆ ಮಕ್ಕಳೆಲ್ಲ ಫಾರಿನಿಗೆಲ್ಲ ಸೆಟ್ಲ್ ಆಗ್ಯಾರ, ಹಿಂಗಾಗಿ ಇದನ್ನು ಬಿಸ್ನೆಸ್ ಚಲೋ ಅದ ನಡೆಸು ಅಂತಂದು ನನಗೊಂದು ಆಫರ್ ಕೊಟ್ಟರು. ಅವಾಗ 2010 ಒಳಗೆ ನಾನು ಅದನ್ನು ಟೇಕ್ ಓವರ್ ಮಾಡಿಕೊಂಡು 1 ಇಯರ್ನ ಅಲ್ಲೇ ಬಾಡಿಗೆ ಹಂಗೆ ಅವ್ರ ಪ್ರಿಮೈಸಸ್ ಒಳಗಿದ್ದು. ಮುಂದೆ ನಾ ಇದನ್ನು ಸ್ವಂತ ಶೆಡ್ ಇದನ್ನು ಪರ್ಚೇಸ್ ಮಾಡಿ ಇದಕ್ಕೆ ಹೆಂಗೆ ರಿಕ್ವೈರ್ಮೆಂಟ್ ಬೇಕೋ ಅದ್ರ ಪ್ರಕಾರ ಮಾಡಿಕೊಂಡು ಎಲ್ಲ ಮಿಷಿನರಿ ಶಿಫ್ಟ್ ಮಾಡಿಕೊಂಡೆ. ಸೊ ಅವ್ರು ಕೆಲವೊಂದು ಎಲೆಕ್ಟ್ರೋ ಪ್ಲೇಟಿಂಗ್ದ ಐಟಮ್ ಒಳಗೆ ಮಾಡ್ತಿದ್ದೇ ಇಲ್ಲ, ವರ್ಕರ್ ಇಲ್ಲ, ಹಂಗಿಲ್ಲ ಅಂತಂದು. ನಾ ಇಲ್ಲಿ ಬಂದ ಮೇಲೆ ಇದನ್ನು ಹೆಚ್ಚಿಗೆ ಇಂಪ್ರೂವ್ ಮಾಡಿದೆ. ಜಿಂಕು, ನಿಕ್ಕಲ್ಲು, ಸಿಲ್ವರ್ ಕೋಟಿಂಗು ಎಲ್ಲನೂ ನಾ ಇಲ್ಲಿ ಏನು ಮಾಡಿದ್ದೆ ಅಂದರೆ ಇದನ್ನು ಡೆವಲಪ್ ಮಾಡಿದೆ. ಸೊ ಈಗ ಕಳೆದ 15 ವರ್ಷದಿಂದ ಉತ್ತರ ಕರ್ನಾಟಕದ ಎಲ್ಲ ಇಂಡಸ್ಟ್ರಿಯವರಿಗೆ, ಇವನ್ ಸೀಬರ್ಡ್ ಇರ್ಬೋದು, ಕೈಗಾ ಇರ್ಬೋದು, ಜಿಂದಾಲು, ಮೈಕ್ರೋಫಿಸ್ ಎಲ್ಲ ಕಂಪ್ನಿಯವರಿಗೂ ಮ್ಯಾನುಫ್ಯಾಕ್ಚರ್ ಆಗೋ ಐಟಮ್ಸ್ ಏನು ಬರ್ತಾವಲ್ಲ ಅದಕ್ಕೆ ಕೋಟಿಂಗ್ ಮಾಡ್ತಾರೆ. ಯಾಕೆ ಕೋಟಿಂಗ್ ಮಾಡ್ತಾರಪ್ಪ ಅಂದರೆ ಅದು ರಸ್ಟ್ ಹಿಡಿಬಾರ್ದು ಅನ್ನೋದಕ್ಕೆ ಕೋಟಿಂಗ್ ಮಾಡ್ಬೇಕಾಗ್ತದೆ. ಸೊ ಆ ಕೋಟಿಂಗ್ ಪ್ರೊಸೆಸ್ ನಮ್ಮ ಕಡೆ ಆಗುತ್ತೆ. ಮತ್ತು ವಿಶೇಷವಾಗಿ ಇದಕ್ಕೆ ISO 9000 ಸರ್ಟಿಫೈಡ್ ನಮ್ದು ಇದ್ದದ್ದು ನಾರ್ತ್ ಕರ್ನಾಟಕದೊಳಗೆ ನಮ್ದು ಒಂದೇ. ಸೊ ಹೀಗಾಗಿ ಎಲ್ಲ ಇಂಡಸ್ಟ್ರಿಯವರು ಈ ಬಿಫೋರ್ ಆಗಿ ಹಿಂಗಿರುತ್ತೆ ಐಟಮ್. ಇದು ಕೋಟಿಂಗ್ ಆಗಿಲ್ಲ, ಇದು ಹ್ಯಾಂಡ್ ವೀಲ್ ಅಂತಿರ್ತಾರೆ ವಾಲದ್ದು. ಇದಕ್ಕೆ ನಾವೇನು ಮಾಡ್ತೀವಿ, ಇದು ಬೇಸಿಕ್ ಮಟೀರಿಯಲ್, ಇದನ್ನು ನಾವು ಕಬ್ಬಿಣ, ಇದನ್ನು ಕೋಟಿಂಗ್ ಮಾಡಿ ಹಿಂಗೆ ಕೊಡ್ತೀವಿ. ಇದನ್ನೆಲ್ಲ ಕೋಟಿಂಗ್ ಮಾಡಿ ಈ ಥರ ನಾವು ಅವರಿಗೆ ಕೋಟಿಂಗ್ ಮಾಡಿ ಕೊಡ್ತೀವಿ. ಇದೇ ಥರ ಡಿಫ್ರೆಂಟ್ ಕೋಟಿಂಗ್ ಬರ್ತಾವೆ. ಈಗ 2 ವೀಲರ್ ಮ್ಯಾನುಫ್ಯಾಕ್ಚರರ್ಸ್ದು ವರ್ಕ್ಶಾಪ್ ಇರ್ತದೆ, ಅವು ಬಂಪರ್ಸು ಅವೆಲ್ಲ ಬಂದಿರ್ತಾವಲ್ಲ ಅದಕ್ಕೆ ನಿಕ್ಕಲ್ ಕೋಟಿಂಗ್ ಅಂತಾರೆ. ಅವು ಎಲ್ಲ ಆಲ್ಮೋಸ್ಟ್ ಆಲ್ ಮೊದಲಿಂದ ಎಲ್ಲ ಇಲ್ಲೇ ನಾವು ಮಾಡಿಕೊಡ್ತೀವಿ. ಆ ಕೋಟಿಂಗ್ ಮಾಡೋದ್ರಿಂದ ಅದಕ್ಕೆ ಲೈಫ್ ಜಾಸ್ತಿ ಆಗುತ್ತೆ. ಸೊ ಅದು ಕೋಟಿಂಗ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅಲ್ಲಿ ರಸ್ಟ್ ಹಿಡಿದಿಲ್ಲ,
ಅವಾಗ ಎಲ್ಲ ವಾಲ್ ಇಂಡಸ್ಟ್ರಿ ಒಳಗೂ ಎಲ್ಲ ಐಟಮ್ಗೂ ಕೋಟಿಂಗ್ ಬೇಕಾಗತ್ತ. ಇದನ್ನ ಮೇನ್ ಪಡ ರಸ್ಟ್ ಪ್ರಿವೆಂಟಿವ್ ಜಾಬ್ ಇದೆ, ಅಂದ್ರೆ ರಸ್ಟ್ ಆಗಬಾರ್ದು ಅನ್ನೋದಕ್ಕನ ಇದನ್ನ ಕೋಟಿಂಗ್ ಮಾಡ್ತಾರೆ. ಇದು ಎಲ್ಲದಕ್ಕೂ ರಿಕ್ವೈರ್ಮೆಂಟೇ ಇದೆ ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಮಾಡಬೇಕು, ಇಲ್ಲಿಕಂದ್ರೆ ರಸ್ಟ್ ಆಗಿಬಿಡ್ತದೆ. ಈಗ ವಾಲ್ ಒಳಗೆ ಕಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ, ಅದನ್ನ ಹಂಗೆ ಅವ್ರು ಕಳಿಸ್ಬಿಟ್ರೆ ಅಂದ್ರೆ ಅದು ನಾಳೆ ಕೆಮಿಕಲ್ ಹೋದ ಮೇಲೆ ಅದು ರಸ್ಟ್ ಹಿಡಿದ ಬಿಡ್ತದಲ್ಲ. ಮತ್ತು ಅವರು ಆರ್ಡರ್ ಕೊಡ್ಬೇಕಾದ್ರು ಅದು ಇಂಥ ಕೋಟಿಂಗ್ ಮಾಡ್ಬೇಕಂತಂದು ಸ್ಟ್ಯಾಂಡರ್ಡ್ ಪ್ರಕಾರ ಮೆನ್ಷನ್ ಮಾಡಿರ್ತಾರೆ. ಅವಾಗ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಫೈನಲ್ ಪ್ರಾಡಕ್ಟ್ ನಮ್ಮ ಕಡೆ ಕೋಟಿಂಗ್ ಕಳಿಸ್ತಾರೆ, ನಾವು ಕೋಟಿಂಗ್ ಮಾಡಿದ ಮೇಲೆ ಡಿಸ್ಪ್ಯಾಚ್ ಮಾಡ್ತೀವಿ. ಜೀವ ಬರೋದು ಅನ್ನೋದಕ್ಕಿಂತ ಇದು ಹೆಂಗಿದೆ ಅಂದ್ರೆ ಕೋಟಿಂಗ್ ಅದು ಒಂದ್ ವೇಳೆ ರಸ್ಟ್ ಹಿಡಿದಿತ್ತಂದ್ರೂ ಅದನ್ನ ಕ್ಲೀನ್ ಮಾಡಿ ಅದ್ರ ಮೇಲೆ ನೀವು ಕೋಟಿಂಗ್ ಮಾಡಿದ್ರಿ ಅಂದ್ರೆ ಮತ್ತೆ ಲೈಫ್ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಕೆಮಿಕಲ್ಸ್ ಅಂತ ಬರ್ತಾ ಹೋಗುತ್ತೆ, ಡಿಫ್ರೆಂಟ್ ಪ್ರೊಸೆಸ್ ಡಿಪೆಂಡ್ ಅಪಾನ್. ಈಗ ನಿಕ್ಕಲ್ ಕೋಟಿಂಗ್ ಅಂತ ಇರುತ್ತೆ, ಅದಕ್ಕೆಲ್ಲ ಕೆಲವೊಂದು ಕೆಮಿಕಲ್ ಬರುತ್ತೆ. ಆಮೇಲೆ ಜಿಂಕ್ ಕೋಟಿಂಗ್ ಬೇರೆ ಬರುತ್ತೆ, ಬೇರೆ ಪ್ರೊಸೆಸ್ಸಿಗೆ ಅದಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದೆ. ಅದು ನಮ್ದು ಸ್ಮಾಲ್ ಲ್ಯಾಬೂ ಇದೆ ನಮ್ಮ ಕಡೆಯಲ್ಲಿ. ಅದ್ರೊಳಗೆಲ್ಲ ಮಾಡಿ ಅದನ್ನ ಚೆಕ್ ಮಾಡಿದ ಮೇಲೆ ಅದಕ್ಕೆ ಬ್ಯಾರಲ್ ಪ್ರೊಸೆಸ್ ಅಂತಾರ, ಅದಕ್ಕೆಲ್ಲ ಟೆಕ್ನಿಷಿಯನ್ ಇದ್ದಾರೆ ನಿಮ್ಗೆ ಡಿಟೇಲ್ ಹೇಳ್ತಾರ, ಅದ್ರ ಪ್ರಕಾರ ಕೆಮಿಕಲ್ ಹಾಕಿ ಮಾಡ್ಬೇಕು ಸರ್. ಎಲ್ಲ ಇಂಡಸ್ಟ್ರಿಯವರಿಗೆ ಎಲೆಕ್ಟ್ರೋ ಪ್ಲೇಟಿಂಗ್ ಅಂದ್ರೆ ಮ್ಯಾಂಡೇಟ್ರಿ, ಇದು ಬೇಕು. ಎಲೆಕ್ಟ್ರೋ ಪಾಲಿಶಿಂಗು ಎಲೆಕ್ಟ್ರೋ ಪ್ಲೇಟಿಂಗ್ ಮಾಡಲಿಲ್ಲ ಅಂದ್ರೆ ರಸ್ಟ್ ಹಿಡಿತದಲ್ಲ, ಇದು ಕಂಪಲ್ಸರಿನ ಇದೆ. ಇದು ಎಲ್ಲಾ ಸ್ಟೀಲಿಗೂ ಎಲೆಕ್ಟ್ರೋ ಪ್ಲೇಟಿಂಗ್ ಮಾಡಿ ಅವ್ರು ಡಿಸ್ಪ್ಯಾಚ್ ಮಾಡ್ತಾರೆ. ಇದನ್ನ ಯಾವ ರೀತಿ ಬೆಳೆಸ್ತಾರಂದ್ರೆ ಈಗ ಅದ್ರದ್ದೇನೀಗ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕಾದ್ರೆ ಅವ್ರಿಗೆಲ್ಲ ಕೆಲವೊಂದು ಪ್ರಾಡಕ್ಟ್ ಅವ್ರಿಗೆ ಬೇಕಾಗ್ತಾವಲ್ಲ. ಈಗ ಅವ್ರಿಗೆ ಯಾವ್ದಾರ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಇರ್ತದೆ, ಆಮೇಲೆ 2 ವೀಲರ್ ಮ್ಯಾನುಫ್ಯಾಕ್ಚರ್ ಇರ್ತದೆ, ಆಟೋಮೊಬೈಲ್ ಕಾಂಪೋನೆಂಟ್. ಅವರೆಲ್ಲ ಆರ್ಡರ್ ಬಂದಾಗ ಏನ್ ಮಾಡ್ತಾರಂದ್ರೆ ಅವ್ರು ಪರ್ಟಿಕ್ಯುಲರ್ಲಿ ಅವರು ಇಂಥ ಐಟಮಿಗೆ ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ಪ್ರಕಾರ ಇಂಥ ಕೋಟಿಂಗ್ ಬೇಕಂತಂದು ಅವರು ಹೇಳಿರ್ತಾರೆ. ಆ ಕೋಟಿಂಗ್ ನಮ್ಮ ಕಡೆ ಮಾಡ್ಸ್ಕೊಂಡು ಸರ್. ಇದ್ರೊಳಗೆಲ್ಲ ಕೆಲವೊಂದು ಪ್ರೊಸೆಸ್ ಒಳಗೆ ಮ್ಯಾನ್ಯುವಲ್ ಪ್ರೊಸೆಸ್ ಇರುತ್ತೆ, ಆಟೋಮೆಟಿಕ್ ಮಷಿನ್ ಇರುತ್ತೆ. ಈಗ ನೋಡ್ರಿ, ಈಗ ಲೇಬರ್ದ ಎಲ್ಲ ಕಡೆ ಪ್ರಾಬ್ಲಮ್ ಇದೆ. ಅವಾಗ ಏನ್ ಮಾಡ್ತಾರ, ಆಟೋಮೆಟಿಕ್ ಮಷಿನ್ ಹಾಕಿ ಅದನ್ನ ಇನ್ನೂ ಫಾಸ್ಟ್ ಆಗಿನೂ ಆಗುತ್ತೆ ಮತ್ತು ಲೇಬರು ಕಮ್ಮಿ ಆಗುತ್ತೆ. ಮತ್ತು ಇದಕ್ಕಿಂತ ನಿಮ್ಗೆ ಪ್ರಿಸಿಷನ್ ವರ್ಕ್ ನಾವು ಕೊಡ್ಬೋದು ಇನ್ ಫ್ಯೂಚರ್ ಒಳಗೆ. ಅವೆಲ್ಲ ಟೆಕ್ನಾಲಜಿ ಬಂದಾವ. ಈಗ ಇದು ನಮ್ದು ISO 9000 ಈಗ 2016 ಮೇ 2016 ನಮ್ಮ MP ಅವರು ಪ್ರಹ್ಲಾದ್ ಜೋಶಿ ಅವರು MP ಅವರು ಇದ್ದಾಗ ಇದನ್ನು ಲಾಂಚ್ ಮಾಡಿದ್ದಾರೆ. ಫಸ್ಟ್ ISO ಸರ್ಟಿಫಿಕೇಟ್ ಲಾಂಚ್ ಮಾಡಿದವರು ಪ್ರಹ್ಲಾದ್ ಜೋಶಿ ಅವರು. ಅವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಧಾರವಾಡ ಜಿಲ್ಲಾ ಇದ್ರು. ಸೊ ಅದನ್ನ ಅಗದಿ ಬಹಳ ಸಂತೋಷವಾಗಿ ನಾರ್ತ್ ಕರ್ನಾಟಕದಾಗ ನಿಮ್ದು ISO ಆಗ್ಯದ ಅಂತ ತಿಳ್ಕೊಂಡು ನಾನು ಇದನ್ನು ಲಾಂಚ್ ಮಾಡ್ತೀನಿ ಅಂತ ಹೇಳಿ ಇದನ್ನು ಲಾಂಚ್ ಮಾಡಿದ್ರು. ಇದು ಭಾಳ ನಮ್ಗೆ ಒಳ್ಳೆಯ ಸಂತೋಷದ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ. ಎರಡನೇದು, ಈ ನಾರ್ತ್ ಕರ್ನಾಟಕದೊಳಗೆ ಯಾವ ISO ಸರ್ಟಿಫೈಡ್ ಇಲ್ಲ, ನಮ್ದೊಂದೇ ಇದೆ. ಮತ್ತು ಅದೇ ರೀತಿ ಈ ಚೇಂಬರ್ ಆಫ್ ಕಾಮರ್ಸ್ ಅಂತಿದೆ, ಆಮೇಲೆ MSME ಸರ್ಟಿಫಿಕೇಟ್ ಇದೆ ನಮ್ಮ ಕಡೆ, ಆಮೇಲೆ ಪೊಲ್ಯೂಷನ್ ಇದೆ, ಆಮೇಲೆ ಉತ್ತರ ಕಾಶಾ ಅಂತಿದೆ ಬೆಂಗಳೂರು, ಅವ್ರು ನಾವು ಲೈಫ್ ಮೆಂಬರ್ ಇದ್ದೀವಿ. ಚೇಂಬರ್ ಆಫ್ ಕಾಮರ್ಸ್ ಒಳಗೆ ಲೈಫ್ ಮೆಂಬರ್ ಇದ್ದೀವಿ. ಅದೇ 1964 ಮೋಹನ್ ತೆಂಗಿನಕಾಯಿ ಅವ್ರು ಏನಿದ್ರಲ್ಲ ಅವಾಗ ಇದ್ದದ್ದು ಕಂಟಿನ್ಯೂ ನಾವು ಮೆಂಬರ್ಶಿಪ್ ಇದ್ದೀವಿ. ಇಲ್ಲ ಇದನ್ನ ಒಂದು ರೊಮ್ಯಾಂಟಿಕ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ನಾವು ಮೋಹನ್ ತೆಂಗಿನಕಾಯಿ ಅವ್ರು ಅಂದ್ರು, ಇಲ್ಲ ಇದನ್ನ ಶಂಕರ್ ಅಂತಂದು ಬದಲು ಮಾಡಬಾರ್ದು ನೀವು ಬಿಡ್ರಿ ಅಂದಾಗ ನಾ ಅಗದಿ ಸಂತೋಷದಿಂದ ಹೇಳಿದೆ, ಶಂಕರ್ ಯಾಕೆ ಮಾಡ್ಬೇಕ್ರಿ, ನಂದು ಶಂಕರ ಪೀಠ, ಶಂಕರ ನಾವು ಈಶ್ವರನ ಫಾಲೋವರು, ನನಗೇನು ಶಂಕರ ಚೇಂಜ್ ಮಾಡೋದು ಅವಶ್ಯ ಇಲ್ಲ, ನಿಮ್ದು ಬ್ರ್ಯಾಂಡ್ ಇಂಪಾರ್ಟೆಂಟ್ ಅನ್ನೋದಕ್ಕೆ ಶಂಕರ್ ಕಂಟಿನ್ಯೂ ಇಟ್ಕೊಂಡು ಹೋಗಿಲ್ಲ. ನನಗೆ ಅದರಿಂದ ಒಳ್ಳೇದು ಆಗಿದೆ. ಇಲ್ಲ ಇದ್ರದ್ದು ನಾನಂಕರ ಮೆಕ್ಯಾನಿಕಲ್ ಇಂಜಿನಿಯರು, ನನಗೆ ಇಂಟ್ರೆಸ್ಟ್ ಇತ್ತು, ನಾನು ನೋಡಿ ಇದನ್ನು ಮಾಡಿದೆ. ಅದ್ರ ಪ್ರಕಾರ ಮತ್ತು BE ಮೆಕ್ಯಾನಿಕಲ್ ಇದಂತ ನಮ್ಮ ರಮೇಶ್ ಲೋಕಾಪುರ್ ಅಂತಂದು ಇದ್ರ ಇನ್ಚಾರ್ಜ್. ಅದೆಲ್ಲ ಟೆಕ್ನಿಕಲಿ ಅವೆಲ್ಲ ನೋಡ್ಕೊಳೋದು ಅದ್ರ ಪ್ರಕಾರ ಮಾಡ್ತಾನೆ. ಈಗ ಅವನೇ ಇನ್ಚಾರ್ಜ್ ಇದೆ. ಈಗ ನಮ್ಮ ಕಡೆ ಹೇಳ್ಬೇಕಂದ್ರೆ ಈಗ ಟಾಟಾ ಮಾರ್ಕೋಪೋಲೋ ಇರ್ಬೋದು, ಆಮೇಲೆ ಮೈಕ್ರೋಫಿನ್ಸ್ ಗ್ರೂಪ್ ಆಫ್ ಕಂಪನೀಸ್, ಸೀಬರ್ಡು, ಕೈಗಾ, ಜಿಂದಾಲು, ಇವು ಎಲ್ಲಾ ಕಡೆಯಿಂದನೂ ಐಟಮು ನಮ್ಮ ಕಡೆ ಬರ್ತಾವೆ. ಥ್ರೂಔಟ್ ಕರ್ನಾಟಕ ನಮ್ಮ ಕಡೆ ಬರ್ತವೆ. ಈವನ್ ನಿಮ್ಗೆ ಹೇಳ್ಬೇಕಂದ್ರೆ ಈಗ 2 ವೀಲರ್ದೇನು ಇವು ಬರ್ತಾವಲ್ಲ ಗ್ಯಾರೇಜಸ್, ಅವು ಯಾವುದೇ ಒಂದು ವೆಹಿಕಲ್ದು ಅವ್ರ ಕಡೆ ಬಂದು ಆ ಸ್ಪೇರ್ಸ್ ಎಲ್ಲ ಉಚ್ಚಿ ಅವನ್ನೆಲ್ಲ ಕೋಟಿಂಗ್ ನಮ್ಮ ಕಡೆನ ಕಳಿಸ್ತಾರೆ. ಈಗಾದ್ರೂ ಏನಿಲ್ಲ, ಅದು ಪ್ರಶಸ್ತಿ ಬರ್ಬೇಕನ್ನೋದು ನಮ್ಗೆ ಏನು ಅಪೇಕ್ಷೆ ಇಲ್ಲ. ಆದ್ರೆ ನಮ್ಮ ಸರ್ವಿಸ್ ನೋಡಿ ಇದನ್ನ ನೋಡಿ ಮುಂಬರುವ ದಿನಗಳಿಗೆ ಕೊಡ್ಬೋದು ಅವರು, ಅದೇನು ಕೊಡ್ಬೋದು ಅಂತ ನಂದು ಒಂದು ಆಸೆ ಇದೆ. ನಮಸ್ಕಾರ ಸರ್, ತಮ್ಮ ಪರಿಚಯ ಸರ್? ನನ್ನ ಹೆಸರು ರಮೇಶ್ ಲೋಕಾಪುರ್ ಅಂತ. ನಾನಿಲ್ಲಿ ಪ್ರೊಡಕ್ಷನ್ ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರೊಡಕ್ಷನ್ ಮತ್ತು ಕ್ವಾಲಿಟಿಯಲ್ಲಿ ಓವರಾಲ್ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಲ್ಲಿರೋದು ಇವಾಗ ಪ್ರೆಸೆಂಟ್ಲಿ ನಾವು ಜಿಂಕ್ ಪ್ಲೇಟಿಂಗ್ ಮೆಜರ್ ಮಾಡ್ತಾ ಇದ್ದೀವಿ, ನಿಕ್ಕಲ್ ಪ್ಲೇಟಿಂಗ್, ಮತ್ತು ಬ್ರಾಸ್ ಮೇಲೆಲ್ಲ ಪಾಲಿಶಿಂಗ್ ಮಾಡ್ತೇವೆ. ಆಮೇಲೆ ಓವರಾಲ್ ಎಲ್ಲ ನಮ್ಮ ನಾರ್ತ್ ಕರ್ನಾಟಕ ಇಂಡಸ್ಟ್ರೀಸ್ ಏನು ಬರ್ತದಲ್ಲ, ಸೊ ಎಲ್ಲದಕ್ಕೂ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ಏನು ಟೇಬಲ್ನಲ್ಲಿ ಇಷ್ಟೆಲ್ಲ ಏನು ವಸ್ತುಗಳಿದ್ದಾವೆ, ಬಿಫೋರ್ ಆ್ಯಂಡ್ ಆಫ್ಟರ್ ಎಲ್ಲ ತೋರಿಸ್ತಾ ಹೋಗ್ಬೇಕು.
ಇದು ನಾವು ಟಾಟಾ ಮೋಟರ್ಸ್, ಟಾಟಾ ಹಿಟಾಚಿ ಸಪ್ಲೈ ಮಾಡ್ತಾರೆ, ಸಬ್ ಕಾಂಟ್ರಾಕ್ಟ್ಸ್ ಎಲ್ಲ ಮಾಡ್ತಾರೆ. ಅವರಲ್ಲಿ ಇದು ಬಿಫೋರ್ ಪ್ಲೇಟಿಂಗ್ ಆಗಿದೆ. ಸೊ ಆದಮೇಲೆ ಪ್ಲೇಟಿಂಗ್ ಆಗಿರೋದು, ಇದು ಪ್ಲೇಟಿಂಗ್ ಆಗಿರೋದು, ಇದು ಜಿಂಕ್ ಪ್ಲೇಟಿಂಗ್ ವಿತ್ ಯೆಲ್ಲೋ ಪ್ಯಾಸಿಫಿಕೇಶನ್ ಅಂತಾರೆ. ಇದಕ್ಕೆ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರಾಡಕ್ಟ್. ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರಾಡಕ್ಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಮ್ಯಾನುಫ್ಯಾಕ್ಚರ್ಸ್ ಇರ್ತದಲ್ಲ ಅದಕ್ಕೆಲ್ಲ ಯೂಸ್ ಆಗಿರೋದು. ಇದು ಸ್ಲೈಡಿಂಗ್ ಬೇರಿಂಗ್ ಬುಷಿಂಗ್, ಸ್ಲೈಡಿಂಗ್ ಬೇರಿಂಗ್ ಬುಷ್ ಏನು ಯೂಸ್ ಮಾಡ್ತಾರಲ್ಲ ಅದು ಬೇರಿಂಗ್ ಬುಷ್. ಸೊ ಇದು ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಯೂಸ್ ಆಗ್ತದೆ. ಸೊ ಇದಕ್ಕೆಲ್ಲ ಸ್ಟಾರ್ಟ್ ಅಂತ ಜಿಂಕ್ ಪ್ಲೇಟಿಂಗ್ ಆಗ್ತದೆ. ಇದು ಬಿಫೋರ್ ಪ್ಲೇಟಿಂಗ್ ಈ ಥರ ಇರ್ತದೆ. ಸೊ ಆಮೇಲೆ ಪ್ಲೇಟಿಂಗ್ ಆದಮೇಲೆ ಇದು ಜಿಂಕ್ ಪ್ಲೇಟಿಂಗ್ ವಿತ್ ಟ್ರಾವೆಲ್ ಆ್ಯಂಡ್ ಬ್ಲೂ ಪ್ಯಾಸಿಫಿಕೇಶನ್ ಅಂತಾರೆ. ಇದು ಎದಕ್ಕೆ ಮಾಡ್ತಾರಪ್ಪ ಅಂದರೆ ಇದು ರಸ್ಟ್ ಪ್ರಿವೆಂಟು. ಸೊ ಪ್ರಾಡಕ್ಟ್ ಲೈಫ್ ಇನ್ಕ್ರೀಸ್ ಮಾಡ್ತದೆ ಇದು. ಸೊ ಅದಕ್ಕೆ ಇದು ಯೂಸ್ ಮಾಡ್ತಾರೆ. ಇದು ಎಲೆಕ್ಟ್ರೋ ಪಾಲಿಶ್ ಅಂತಾರೆ, ವಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡ್ತಾರೆ ಇದೆಲ್ಲ. ಇದು ಬಿಫೋರ್ ಎಲೆಕ್ಟ್ರೋ ಪಾಲಿಶ್, ಇದು ಮತ್ತೆ ಆಫ್ಟರ್ ಎಲೆಕ್ಟ್ರೋ ಪಾಲಿಶ್ ಎಲ್ಲ ಪ್ರಾಡಕ್ಟ್ ಆಗ್ತದೆ. ಇದು ಬಂದು ನಿಕ್ಕಲ್ ಪ್ಲೇಟಿಂಗ್ ಅಂತಾರೆ. ನಿಕ್ಕಲ್ ಪ್ಲೇಟಿಂಗ್ ಮಾಡಿರೋದು ಇದು ನಮಗೆ ಮೋಟರ್ ಕನೆಕ್ಟರ್ಗೆ ಯೂಸ್ ಮಾಡ್ತಾರೆ. ಸೊ ಇದು ಎಲ್ಲ ಆಲ್ ನಾರ್ತ್ ಕರ್ನಾಟಕ ಎಲ್ಲ ಮೋಟರ್ ಮ್ಯಾನುಫ್ಯಾಕ್ಚರರ್ಸ್ ಏನದಾರ ಸರ್ವಿಸ್ ಮಾಡ್ತಾರೆ, ಅದೆಲ್ಲಕ್ಕೂ ಯೂಸ್ ಆಗ್ತಾರೆ. ಇದೆಲ್ಲ 2 ವೀಲರ್ ಬೈಕ್ ಪಾರ್ಟ್ಸ್ ಅಂತಾರೆ. ಬೈಕ್ ಒಳಗೆ ಇಂಜಿನ್ ಒಳಗೆ ಕಂಪೌಂಡ್ಸ್ ಇರ್ತದಲ್ಲ ಇದೆಲ್ಲ ಒಳ್ಳೆ ಮತ್ತು ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ನಾವು ಜಿಂಕ್ ಪ್ಲೇಟಿಂಗ್ ಮಾಡಿರೋದು ಮಾಡ್ತೀವಿ. ಇದು ಬಂದು ಜಸ್ಟ್ ಬಫಿಂಗ್ ಮಾಡಿರೋದು. ಇದೆಲ್ಲ ಇವೇನು ದೇವಸ್ಥಾನದ್ದು ಎಲ್ಲ ನಾವು ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸೊ ಎಂಟೈರ್ ಕರ್ನಾಟಕದಿಂದ ಎಲ್ಲಾನು ಬರ್ತಾರೆ ನಮ್ಮ ಹತ್ರ. ಸರ್ ಎಷ್ಟು ದೊಡ್ಡ ಗಾತ್ರದ ಅಂದ್ರೆ ಎಷ್ಟು ಕೆಜಿ ತನಕ ನೀವು ಮಾಡ್ಬೋದು? ಇಲ್ಲಿ ಈಗ ಅಪ್ ಟು ನಾವು ಒಂದು 40 kg ವರೆಗೂ ನಾನು ಮಾಡಿದ್ದೇವೆ ಸರ್. 40 kg ವರೆಗೂ ಎಲ್ಲಾನು ಮಾಡಿದ್ದೇವೆ. ಇದ್ರೊಳಗೆ ಬಂದು ಸಮಯ ಬರ್ತದೆ, ಆಮೇಲೆ ಸಮಯ ಬರ್ತವೆ, ಆರತಿ ಬರ್ತವೆ, ಗಂಟೆ ಇವೆಲ್ಲ ಮಾಡ್ತೇವೆ. ದೇವರ ಮೂರ್ತಿಗಳು ಬರ್ತಾವೆ. ದೇವ್ರ ಮೂರ್ತಿ ಡಿಸೈನ್ ಇದ್ದು ಅಂದ್ರೆ ನಾವು ಜಸ್ಟ್ ಕ್ಲೀನ್ ಮಾಡ್ಕೊಡ್ತೀವಿ. ಪ್ಲೇನ್ ಸರ್ಫೇಸಸ್ ಏನಿರ್ತವೆ ಎಲ್ಲ ಬಫ್ ಮಾಡ್ಕೊಡ್ತೇವೆ. ಸರ್ ಒಟ್ಟಾರೆ ಮತ್ತೆ ಯಾವೆಲ್ಲ ಊರ್ ಕಡೆಯಿಂದ ಈಗ ಸದ್ಯ ಈಗ ನಾವು ಎಸ್ಪೆಷಲಿ ನೀವು ದೇವಸ್ಥಾನ ಆಲ್ಮೋಸ್ಟ್ ಆಲ್ ಕರ್ನಾಟಕ ಎಂಟೈರ್ ಕರ್ನಾಟಕದಿಂದ ನಮ್ಮ ಹತ್ರ ಬರ್ತವೆ ಬಫಿಂಗ್ ಅಂಡ್ ಪಾಲಿಶಿಂಗ್ಗೆ. ಆಮೇಲೆ ಮೊಹರಂ ಟೈಮಲ್ಲಿ ಪಂಚ ಅಂತ ಬರ್ತವೆ ದೇವಸ್ಥಾನ. ಮೊಹರಂ ಮತ್ತೆ ಎಲ್ಲ ನಾವು ಬಳ್ಳಾರಿಯಿಂದ ಬರ್ತಾರೆ, ಗುಲ್ಬರ್ಗಾದಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ. ಸೊ ಎಲ್ಲಾ ಕಡೆಯಿಂದ ಬಂದಿದ್ದು ನಾವು ಸರ್ವಿಸ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನರೇಂದ್ರ ಕುಲಕರ್ಣಿ 9448124486, ರಮೇಶ್ 8549930795, ದಿವಾಕರ್ 7019463925, ಶಂಕರ್ ಎಲೆಕ್ಟ್ರೋಪ್ಲೇಟಿಂಗ್ D206 BSNL ಆಫೀಸ್ ಹತ್ತಿರ, MT ಸಾಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್, ಗೋಕುಲ್ ರೋಡ್, ಹುಬ್ಬಳ್ಳಿ. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.